ಜಾತಿ ಹೇಳಕ್ ಬಂದಿದ್ದೀವಿ ಸ್ವಾಮಿ ನಾವು. ಹಿಂಗಂತ ಆಡೋರು ಮತ್ತು ನೋಡೋರು ನಡುವೆ ಒಂದು ಒಪ್ಪಂದ ಮಾಡ್ಕೊಂಡು ಶುರು ಮಾಡೋಣ ಸ್ವಾಮಿ ನಾವು ಆಟನ. ಒಂದೊಂದಾಗಿ ಒಬ್ಬೊಬ್ಬರಾಗಿ ಸಮಾನತೆ ಹರಿಕಾರರು ಬಂದು ಈ ಪಾಪ ತೊಳೆದು, ಆದ್ರೆ ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನನ್ನ ಒಡೆಯ ಹಿರಿಯ ಈ ಭಾರತ ದೇಶದ ಭಾಗ್ಯ ವಿಧಾತ. ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ ವರ್ಣ ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆರಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವಳಿ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ
ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದೆಯೋ ಇಲ್ವೋ, ಅವಳಿಗೆ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋ ಬರ್ತಾಳೆ. ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದು ವೇಳೆ ಗಂಡ ಸತ್ರೆ ಅವಳು ಯಾವ ಗಂಡು ನೋಡದೆ ಇರ್ಲಿ, ಹಾಗೂ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಬೋಳಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ. ಹೇ ನನ್ನಪ್ಪ ಸರ್ದಾರ, ಗುಡುಗಿದನಯ್ಯ, ಗುಡುಗಿದನಯ್ಯ ಸಭೆಯಲ್ಲಿ ನಿನ್ನ ಹೆಸರಿನ ಬಲದಾನಯ್ಯ, ನುಡಿದನಯ್ಯ ನಾಡಲ್ಲಿ. ಪ್ರತಿಯೊಂದು ಹೆಣ್ಣು ಮಗು ಬರಹ ಕಲಿಯಬೇಕು. ಪ್ರತಿ ಸರ್ಕಾರಗಳು ರಕ್ಷಣೆ ಕೊಡಬೇಕು. ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣಿಗೆ ಮೀಸಲು ಭೇದ ಭಾವ ಮಾಡೋದ ಜೈ ಹಾಕಬೇಕು. ಅದು ಅಲ್ಲದೆ ನನ್ನ ತಂಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣಿಗೆ ರಕ್ಷಣೆ ಇರಬೇಕು. ಹಾಗಂತ ನನ್ನಪ್ಪ ಸರ್ಕಾರ ಕೊಡಿಸಿದ ಹಲವು ಸವಲತ್ತು. ಪ್ರತಿ ಕಾರ್ಖಾನೆಯಲ್ಲೂ ಪ್ರತ್ಯೇಕ ಶೌಚಾಲಯ, ಪ್ರತಿಯೊಂದು ಕೆಲಸಕ್ಕೂ ಸಮನಾದ ವೇತನ, ಹೆರಿಗೆ ರಜೆಯನ್ನು ತಪ್ಪದೇ ನೀಡಬೇಕು. ಹೆಣ್ಣು ಶಿಶು ಹತ್ಯೆ ಇನ್ನು ಮುಂದೆ ನಿಷಿದ್ಧ. ಹೆಣ್ಣಿನ ಶೋಷಣೆಗೆ ಲೇಷಕ ಸಿದ್ಧ. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತಾನೇ ಕೊಡಿಸಿದ್ದು. ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲೂ ಹಕ್ಕುಂಟು, ಗಂಡು ಹೆಣ್ಣು ಎಂಬ ಬೆಳಕಿನಲ್ಲಿ ಎಳೆಯುಂಟು. ಹೊರತು ಹಳೆ ಕಾಲ ಹೊಸ ಸುಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ. ಪ್ರತಿಯೊಬ್ಬ ಪ್ರಜೆ ಈಗ ನಿಂತನೋ ಎದೆ ಹಿಗ್ಗಿ.
ಮಕ್ಕಳ ಈ ಸಂವಿಧಾನವನ್ನು ಈ ಸಂವಿಧಾನ